ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಬಾರ್ಡರ್ ಚಾಮರಾಜನಗರ ಜಿಲ್ಲೆಯ ಅಣೂರು ತಾಲೂಕಿನ ಗರ್ಗಗಂಡಿ ರೋಡನ್ನು ತೋರಿಸಿದೆ. ಈಗ ಮುಂದೆ ಬರುವ ತಮಿಳುನಾಡು ರೋಡನ್ನು ತೋರಿಸ್ತೀನಿ. ಕೆಲವರು ಹೇಳಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಲಾರಿಗಳು ಓಡಾಡೋದ್ರಿಂದ ರೋಡ್ ಹಾಳಾಗಿದೆ ಅಂತ. ನಾವು ಪ್ರತಿನಿತ್ಯ ಬಳಸುವ ಪದಾರ್ಥಗಳನ್ನೇ ಅವರು ಸಾಗಾಟ ಮಾಡ್ತಾ ಇರೋದು. ಒಬ್ಬ ಲಾರಿ ಡ್ರೈವರ್ನ ನೋಡಿ ನಾನು ಮಾತಾಡ್ಸಿದೆ. ಅವರು ಹೇಳಿದರು, ಡೇಂಜರಸ್ ರೋಡ್ ಅಂದರೆ ಇದೆ. ತಮಿಳುನಾಡಿಂದ 100 ಕಿಲೋಮೀಟರ್ ಓಡಿಸ್ಕೊ ಬರೋದಕ್ಕಿಂತ ಕರ್ನಾಟಕದ ಗರ್ಗಕಂಡಿಯಿಂದ ರಾಮಪುರ ಈ 15 ಕಿಲೋಮೀಟರ್ ಓಡಿಸೋದೇ ತುಂಬ ಸವಾಲಾಗಿರುತ್ತದೆ. ಹೆಚ್ಚು ಪೈನ್ ಆಗುತ್ತದೆ. ನಾವು ಈ ರೋಡ್ ದಾಟಿದ ಮೇಲೆ 2 ದಿನ ರೆಸ್ಟ್ ತಗೊಂಡು ಹೋಗ್ತೀವಿ. ಅಷ್ಟರ ಮಟ್ಟಿಗೆ ಆಗಿದೆ ರೋಡು. ತಮಿಳುನಾಡಲ್ಲಿ ಯಾವುದೇ ಮೂಲೆಯಲ್ಲೂ ಈ ಥರ ರೋಡ್ ಇಲ್ಲ. ಗಾಡಿ ಬೇಗ ಹಾಳಾಗೋದು ಈ ರೋಡಿಂದನೇ ಅಂತ ಹೇಳಿ ಮುಂದೆ ಹೋದ್ರು. ಪಾಪ ಲಾರಿ ಡ್ರೈವರ್ಗಳು ತುಂಬ ಕಷ್ಟಪಡ್ತಾ ಇದ್ದಾರೆ. ನೋಡ್ತಾ ಇದ್ದಾರಲ್ಲ ಫ್ರೆಂಡ್, ಇದೇ ಕರ್ನಾಟಕ ಬಾರ್ಡರ್ವರೆಗೂ ರೋಡ್ ಡ್ಯಾಮೇಜ್ ಆಗಿದೆ. ಈ ನೀವು ನೋಡ್ತಾ ಇದ್ದೀರಲ್ಲ, ಈ ಸೇತುವೆ ಆ ಕಡೆ ತಮಿಳುನಾಡು ಸೇರುತ್ತೆ. ಈ ಸೇತುವೆ ಮಧ್ಯದಲ್ಲಿ ಹೋಗೋ ನದಿನೇ ಕಾವೇರಿ ನೀರಿಗೆ ಸೇರಿ ಮೇಟೂರು ಡ್ಯಾಮ್ಗೆ ತಲುಪುತ್ತದೆ. ನೋಡಿ ಫ್ರೆಂಡ್, ಇವಾಗ ತಮಿಳುನಾಡು ಬಾರ್ಡರ್ಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ರೋಡ್ ನೋಡಿ. 20 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಈ ರೋಡು ಡ್ಯಾಮೇಜ್ ಆಗಿಯೋ ಹಾಳಾಗಿಯೋ ಒಮ್ಮೆನೂ ನಾನು ಕಂಡಿಲ್ಲ. ಅಷ್ಟು ನೀಟಾಗಿ ಇಟ್ಕೊಳ್ತಾರೆ. ಆದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಮಾತ್ರ ಯಾಕೆ ಇದನ್ನು ನೋಡ್ತಾ ಇಲ್ಲ? ಕೆಲವರು ಬಾರ್ಡರ್ ರೋಡನ್ನು ನೋಡಿ ತುಂಬ ಕೆಟ್ಟದಾಗಿ ಬೈತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ರೆಡಿ ಮಾಡಿ ಕರ್ನಾಟಕ ಮಾನ ಮರ್ಯಾದೆಯನ್ನು ಉಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್.